ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಅಭಿಮಂಡುವ ನಮಸ್ಕಾರಗಳು. ಗುಡ್ ಈವ್ನಿಂಗ್ ಹಾಗೂ ವೆಲ್ಕಮ್. ವಿಡಿಯೋ ತಮ್ಮನ್ನ ನೋಡಿಬಿಟ್ಟು ನಿಮ್ಗಳಿಗೆಲ್ಲ ಈಗಲೇ ಗೊತ್ತಾಗಿರುತ್ತೆ ಈ ಒಂದು ವಿಡಿಯೋ ಯಾವುದ್ರ ಬಗ್ಗೆ ಒಂದು ಕಂಟೆಂಟ್ ಆಗಿರಕ್ಕಂಥ ಒಂದು ಇನ್ಫಾರ್ಮೇಷನ್ ಆಗಿರಕ್ಕಂಥ ಒಂದು ವಿಡಿಯೋ ಅಂದ್ಬಿಟ್ಟು ಹೌದು, ಸಾಕಷ್ಟು ವಿದ್ಯಾರ್ಥಿಗಳು ಈ ಹಿಂದಿನ ವಿಡಿಯೋದಲ್ಲಿ ಬಂದುಬಿಟ್ಟು ಕೆಲವೊಂದು ಕಮೆಂಟ್ಸ್ಗಳು ಮಾಡಿದರು. ಅದು ಏನು ಅನ್ನಕ್ಕಂಥದ್ದು ಅಂತಂದರೆ, ಇವತ್ತು ನಿಮ್ಗಳಿಗೆ ಏನು ಒಂದು ರಿಸರ್ಚ್ ಮೆಥಡಾಲಜಿ ಆ್ಯಂಡ್ IPR ಅನ್ನಕ್ಕಂಥ ಒಂದು ಸಬ್ಜೆಕ್ಟ್ ಇತ್ತು. ಆ ಒಂದು ಸಬ್ಜೆಕ್ಟಿನಲ್ಲಿ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಏನಾದರೂ ಇದೆಯಾ, ಎನಿ ಗ್ರೇಸ್ ಮಾರ್ಕ್ಸ್ ಆ ಒಂದು ಸಬ್ಜೆಕ್ಟಿಂದ ಬರುತ್ತಾ ನಮಗೆ, ಏನಕ್ಕೆ ಈ ಕ್ವಶನ್ ಬಂದಿತ್ತು ನಿಮ್ಗಳಿಗೆ ಅಂದರೆ ನೀವೇ ಅಲ್ಲಿ ಮೆನ್ಷನ್ ಮಾಡಿದ್ದೀರಿ. ಸರ್, ನಾವು ಮಾಡ್ಯೂಲ್ 1 to 3 ಏನಿದೆ ಸಿಲೆಬಸಲ್ಲಿ ಇತ್ತು ಅದು ಚೆನ್ನಾಗೇ ಬರೆದಿದ್ದೇವೆ, ಬಟ್ ಮಾಡ್ಯೂಲ್ 4 ಇಂದ ಮಾಡ್ಯೂಲ್ 5 ಏನಿದೆ ಅದು ಏನು ಕ್ವಶನ್ಸ್ ಅನ್ನಕ್ಕಂಥದ್ದೇ ನಮಗೆ ಗೊತ್ತಾಗಿಲ್ಲ, ಔಟ್ ಆಫ್ ಸಿಲೆಬಸ್ ಕ್ವಶನ್ಸ. ದಯವಿಟ್ಟು ಇದ್ರ ಬಗ್ಗೆ ನಮಗೆ ಒಂದು ಕ್ಲಾರಿಟಿ ಕೊಡಿ ಮತ್ತು ಗ್ರೇಸ್ ಮಾರ್ಕ್ಸ್ ಬರುತ್ತಾ ಅನ್ನಕ್ಕಂಥದ್ದನ್ನು ಒಂದು ಇನ್ಫಾರ್ಮೇಷನ್ ಮಾಡಿ ಅಂತ ಬಹಳಷ್ಟು ಜನ ಕಮೆಂಟಲ್ಲಿ ಕೇಳಿದರು. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಇನ್ಫಾರ್ಮೇಷನ್ ಕೊಡ್ತಿದ್ದೇನೆ. ಏನಾದರೂ ಔಟ್ ಆಫ್ ಸಿಲೆಬಸ್ ಕ್ವಶನ್ಸಾ ಅಥವಾ ಏನಾದರೂ ಗ್ರೇಸ್ ಮಾರ್ಕ್ಸಾ ಅನ್ನಕ್ಕಂಥದ್ದಕ್ಕೆ. ಸೊ ಫಸ್ಟ್ ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಿದೆ ನಿಮ್ಮ ಒಂದು ಸಬ್ಜೆಕ್ಟಿನ ಒಂದು ಸಿಲೆಬಸ್ ಕಾಪಿ ತೆಗೆದುಕೊಂಡಿದ್ದೇನೆ. ಸೊ ನಿಮ್ಮ ಹತ್ರ ಕೂಡ ಇರುತ್ತೆ. ಸೊ ಇವಾಗ ಮೇಜರಾಗಿ ಕೇಳಿರಕ್ಕಂಥ ಒಂದು ಏನು ಮಾಡ್ಯೂಲ್ 4 ಮಾಡ್ಯೂಲ್ 5 ಇದ್ರ ಬಗ್ಗೆ ಒಂದು ಔಟ್ ಆಫ್ ಸಿಲೆಬಸ್ ಕ್ವಶನ್ಸಾ ಗ್ರೇಸ್ ಮಾರ್ಕ್ಸ್ ಇದೆಯಾ ಅನ್ನಕ್ಕಂಥದ್ದು ಈ ಒಂದು ಕ್ವಶನ್ಸ್ಗೆ. ಸೊ ಮಾಡ್ಯೂಲ್ 4ಅಲ್ಲಿ ಫಸ್ಟ್ ಪಾರ್ಟ್ ಏನಿದೆ ಅಂದರೆ 7th A ಆ್ಯಂಡ್ 7th B ಅದು ನಿಮ್ಮ ಒಂದು ಸಿಲೆಬಸ್ಸಲ್ಲಿದೆ. ಕಾಪಿರೈಟ್ ಲಾ, ಎಸ್ ಇಸ್ ಇಟ್ ಓಕೆ. ಇಲ್ಲಿ ಕೇಳಿರಕ್ಕಂಥದ್ದು ಗ್ರೇಸ್ ಮಾರ್ಕ್ಸ್ ಯಾವುದು ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಅಂತಂದರೆ 8th A ಆ್ಯಂಡ್ 8th B ಇದು ಏನಾದರೂ ಔಟ್ ಆಫ್ ಸಿಲೆಬಸ್ ಕ್ವಶನ್ಸಾ ಅನ್ನಕ್ಕಂಥದ್ದು ಕೇಳಿದ್ರಿ. ಸೊ ಇದಕ್ಕೆ ಫಸ್ಟ್ 8th A ಕ್ವಶನ್ ಏನಿದೆ ನೀವು ಕ್ವಶನ್ ಪೇಪರ್ ತಗೊಳ್ಕೊಳ್ರಿ. ನನ್ನ ಹತ್ರ ಕ್ವಶನ್ ಪೇಪರ್ ಇಲ್ಲ. ಸೊ ಯಾಕಂದರೆ ನನ್ನ ಹತ್ರ ಕ್ವಶನ್ ಪೇಪರ್ ಇದೆ, ಬಟ್ ಅದು ಹೋಲ್ ಕ್ವಶನ್ ಪೇಪರ್ ಇಲ್ಲ, ಓನ್ಲಿ 8th A 8th B ಅಂದರೆ ಮೆನ್ಷನ್ ಮಾಡಿದ್ದಾರೆ ಕ್ವಶನ್ನ. 8th A 8th B ಮತ್ತು 9th A 9th B 10th A 10th B ಈ ಒಂದು ಕ್ವಶನ್ಸ್ನ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಜಸ್ಟ್ ಆ ಒಂದು ಕ್ವಶನ್ಸ್ ಅಷ್ಟೇ ನನ್ನ ಹತ್ರ ಇದೆ, 4 ಕ್ವಶನ್ಸ್ ಇದೆ. ಸೊ ಇವಾಗ ಬನ್ನಿ, ಈ ಒಂದು 8th A ಕ್ವಶನ್ ಏನಿದೆ ಅಂತಂದರೆ ವೇರಿಯಸ್ ರೆಪ್ರೆಸೆಂಟೇಷನ್ಸ್ ಆಫ್ ಸೌಂಡ್ ರೆಕಾರ್ಡಿಂಗ್ಸ್ ಇದು ಸಿಲೆಬಸ್ಸಲ್ಲಿದೆಯಾ. ಫಸ್ಟ್ ಕ್ವಶನ್ ಇದಕ್ಕೆ ಆನ್ಸರ್ ತಿಳ್ಕೊಳ್ಳೋಣ. ಎಸ್, ಸಿಲೆಬಸ್ಸಲ್ಲಿದೆ. ಎಲ್ಲಿದೆ ಸಿಲೆಬಸ್ಸಲ್ಲಿ ಸೌಂಡ್ ರೆಕಾರ್ಡಿಂಗ್ಸ್ ಎಲ್ಲಿದೆ? ಇದೆ ರೀ. ಎಲ್ಲಿದೆ ಅಂತಂದರೆ ನಿಮಗೆ ಬರ್ತಕ್ಕಂಥ ಒಂದು ಕಾಪಿರೈಟ್ ಟಾಪಿಕ್ಸ್ ಏನಿದೆ ನೀವು ಅಲ್ಲಿ ಆ ಒಂದು ಕಾಪಿರೈಟ್ ಟಾಪಿಕ್ಸ್ನ ಓಪನ್ ಮಾಡಿರಿ. ಓಪನ್ ಮಾಡ್ದು ಅಂತಂದರೆ ಅಲ್ಲಿ ಕ್ಲಾಸಸ್ ಆಫ್ ಕಾಪಿರೈಟ್ಸಲ್ಲಿ ನಿಮಗೆ ಈ ಒಂದು ಆನ್ಸರ್ ಸಿಗುತ್ತೆ. ಆ ಒಂದು ಕಾಪಿರೈಟ್ಸ್ ಅನ್ನಲಿಕ್ಕಂಥ ಒಂದು ಟಾಪಿಕ್ಸಲ್ಲಿ ಸಬ್ ಟಾಪಿಕ್ಕಲ್ಲಿ ಸೌಂಡ್ ರೆಕಾರ್ಡಿಂಗ್ಸ್ ಇದೆ. ಕಾಪಿರೈಟ್ಸಲ್ಲಿ ಹಲವಾರು ಕ್ಲಾಸಸ್ಗಳು ಬರುತ್ತೆ. ಅದು ಯಾವುದನ್ನಕ್ಕಂತೂ ನಿಮಗೆ ಗೊತ್ತಿರುತ್ತೆ. ಈ ಯಾವುದಿದು ಡ್ರಾಮಾಸ್ಟಿಕ್ಸ್ ಆಗಿರ್ಬೋದು, ಆರ್ಟಿಸ್ಟಿಕ್ಸ್ ಆಗಿರ್ಬೋದು, ಮ್ಯೂಸಿಕಲ್ ಆಗಿರ್ಬೋದು, ಆಮೇಲೆ ಸಿನಿಮ್ಯಾಟಿಕ್ಸ್. ಸೊ ಈ ಥರ ಎಲ್ಲ ಬರುತ್ತೆ. ಸೊ ಅದರಲ್ಲಿ ಈ ಒಂದು ಸೌಂಡ್ ರೆಕಾರ್ಡಿಂಗ್ಸ್ ಅನ್ನಕ್ಕಂಥದ್ದು ಒಂದು ಕಾಪಿರೈಟ್ ಕ್ಲಾಸಸ್ ಆಗಿದೆ. ಸೊ ಐ ಹೋಪ್ ಈ ಒಂದು ಸೌಂಡ್ ರೆಕಾರ್ಡಿಂಗ್ಸ್ ನಿಮ್ಮ ಸಿಲೆಬಸ್ಸಲ್ಲಿದೆ ಅಂತ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಳ್ತೇನೆ. ಯಾವುದು 8th A ಕ್ವಶನ್ ನಿಮ್ಮ ಸಿಲೆಬಸ್ಸಲ್ಲಿ ಇದೆ, ಯಾವುದರಲ್ಲಿ ಕಾಪಿರೈಟ್ ಕ್ಲಾಸಸ್ಸಲ್ಲಿ ಇದೆ. ಸೊ ಇದು ಔಟ್ ಆಫ್ ಸಿಲೆಬಸ್ ಅಲ್ಲ ಅಂತ ಗೊತ್ತಾಯಿತು. ಮತ್ತು ಇದಕ್ಕೆ ಏನಾದರೂ ಗ್ರೇಸ್ ಮಾರ್ಕ್ಸ್ ಇದು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ. ನೋಡಿರಿ, ಸುಮ್ಮನೆ ಔಟ್ ಆಫ್ ಸಿಲೆಬಸ್ ಇಲ್ಲದ ಕ್ವಶನ್ಸ್ಗಳಿಗೆ ಗ್ರೇಸ್ ಮಾರ್ಕ್ಸ್ ಬರಲ್ಲ. ಔಟ್ ಆಫ್ ಸಿಲೆಬಸ್ ಇತ್ತು ಅಂತಂದರೆ ಗ್ಯಾರಂಟಿ 100% ನಿಮ್ಮದು ಅಂದರೆ ನಿಮ್ಮದು 10 ಮಾರ್ಕ್ಸ್ ಕ್ವಶನ್ ಇತ್ತು ಅಂತಂದರೆ 7 ಮಾರ್ಕ್ಸ್ ಟು 7.2 ಮಾರ್ಕ್ಸ್ವರೆಗೂ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ ಔಟ್ ಆಫ್ 10. ಸೊ ಇದು ಆಲ್ರೆಡಿ ಸಿಲೆಬಸ್ ಇದೆ. ಮತ್ತು ಹೇಗೆ ಇದು ಸೌಂಡ್ ರೆಕಾರ್ಡಿಂಗ್ಸ್ ಟಾಪಿಕ್ಸ್ ಸಬ್ ಟಾಪಿಕ್ಸಲ್ಲಿದೆ ಅನ್ನಕ್ಕಂಥದ್ದಕ್ಕೆ. ಸೊ ಇದ್ರ ಬಗ್ಗೆ ನೀವು ವರಿ ಮಾಡ್ಕೋಬೇಡ್ರಿ. ಇದು ಮಾಡ್ಯೂಲ್ 4 to ಮಾಡ್ಯೂಲ್ 5 ಏನಿದೆ, ಸೊ ನಿಮ್ಮ ಒಂದು ಈವ್ಯಾಲ್ಯೂಯೇಷನ್ ಲಿಬ್ರಲ್ ಆಗಿ ನಡೆಯುತ್ತೆ. ಡೋಂಟ್ ವರಿ, ಲಿಬ್ರಲ್ ನಡೀತೆ ಅಂದ್ಬಿಟ್ಟು ಸೊ ಏನೇನು ಅನ್ನಕ್ಕಂಥ ಇದಕ್ಕೆ ಎಲಿಜಿಬಲ್ ಕ್ರೈಟೇರಿಯಾ ಹೇಳ್ತೇನೆ ನಿಮಗೆ. ಸೊ ಅಲ್ಲಿದ್ದರೆ ಮಾತ್ರ ನಿಮಗೆ ಲಿಬ್ರಲ್ ಆಗಿ ವ್ಯಾಲ್ಯೂಯೇಷನ್ ನಡೆದು ನಿಮಗೆ 10 ಮಾರ್ಕ್ಸಲ್ಲಿ ಒಂದು 5 to 6 ಮಾರ್ಕ್ಸ್ವರೆಗೂ ನಿಮಗೆ ಸಿಗುತ್ತೆ. 5 to 6 ಮಾರ್ಕ್ಸ್ ಔಟ್ ಆಫ್ ಔಟ್ ಸಿಗೋಲ್ಲ. ಬಟ್ ಏನು ಬರೆದಿರಬೇಕು, ಏನೇನದು ಎಲಿಜಿಬಲ್ ಕ್ರೈಟೇರಿಯಾ ಅನ್ನೋದು ಇದರಲ್ಲಿ ಹೇಳ್ತೇನೆ. ಈ 8th A ಕ್ವಶನಲ್ಲಿ ರೆಪ್ರೆಸೆಂಟೇಟಿವ್ ಸೌಂಡ್ ರೆಕಾರ್ಡಿಂಗ್ ಸಿಲೆಬಸ್ಸಲ್ಲಿದೆ, ಬಟ್ ಇದಕ್ಕೆ ಯಾವುದೇ ರೀತಿಯಲ್ಲಿ ಗ್ರೇಸ್ ಮಾರ್ಕ್ಸ್ ಇಲ್ಲ. ಬಟ್ ಈ ವ್ಯಾಲ್ಯೂಯೇಷನ್ ಲಿಬ್ರಲ್ ಆಗಿ ಮಾಡ್ತಾರೆ ಈ ಒಂದು ಮಾಡ್ಯೂಲ್ 4 ಇಂದ ಮಾಡ್ಯೂಲ್ 5ವರೆಗೂ. ಸೊ ಏನಿದು ಲಿಬ್ರಲ್ ಆಗಿ ಯಾವ ರೀತಿ ಏನು ಬರೆದಿರಬೇಕು ಅಂತಂದರೆ, ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೂ ಕೂಡ ನಿಮಗೆ
ಆನ್ಸರ್ ಗೊತ್ತಿಲ್ಲ ಅಂದರೂ ಕೂಡ, ಸೌಂಡ್ ರೆಕಾರ್ಡಿಂಗ್ಸ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೂ ಕೂಡ, ಸೌಂಡ್ ರೆಕಾರ್ಡಿಂಗ್ಸ್ ಇದು ಇಟ್ ವಿಲ್ ಕಮ್ಸ್ ಅಂಡರ್ ಅ ಕಾಪಿರೈಟ್ ಕ್ಲಾಸಸ್. ಆ ಕಾಪಿರೈಟ್ ಕ್ಲಾಸಸ್ ಸೌಂಡ್ ರೆಕಾರ್ಡಿಂಗ್ಸಿಂದ ಕಾಪಿರೈಟ್ ಯಾವ ರೀತಿ ಅನ್ನಕ್ಕಂಥದ್ದು ಸುಮ್ಮನೆ ಈ ಥರ. ಅಂದರೆ ಈಗ ನೀವು ಮ್ಯೂಸಿಕಲ್ ತೊಗೊಂಡ್ರೆ ಅದು ಕೂಡ ನಿಮ್ಮ ಕಾಪಿರೈಟ್ ಕ್ಲಾಸಸ್ ಸಬ್ ಟಾಪಿಕ್ಸ್ ಅಂದರೆ ಕ್ಲಾಸಸ್. ಸೊ ಮ್ಯೂಸಿಕಲ್ ಕಾಪಿರೈಟ್ಸ್ ಏನು ಬರುತ್ತೆ ಅಂದರೆ ಯಾವುದೇ ಒಂದು ಟ್ಯೂನ್ ಆಗಿರಲಿ, ಈ ರೀತಿ ಬೇರೆಯವರು ನಿಮ್ಮದನ್ನು ಯೂಸ್ ಮಾಡಿದರೆ ಅದು ಕಾಪಿರೈಟ್ಸ್. ಸೊ ಅದೇ ಥರ ಸೌಂಡ್ ರೆಕಾರ್ಡಿಂಗ್ಸ್ ಬಗ್ಗೆ ಅದೇ ರೀತಿ ನೀವು ಒಂದು ಕಾಪಿರೈಟ್ಸ್ ಸುಮ್ಮನೆ ಒಂದು ಪೇಜ್ ನೀವು ಅದ್ರ ಬಗ್ಗೆ ಏನೋ ಒಂದು ಪಾಯಿಂಟ್ಸ್ ಹಾಕಿ ಸೌಂಡ್ ರೆಕಾರ್ಡಿಂಗ್ಸ್ ದ್ಯಾಟ್ಸ್ ದಿಸ್ ಈ ಥರ ಏನೋ ಒಂದು ಬರೆದ್ರೆ ದಿಸ್ ಈಸ್ ಏನೋ ಒಂದು ಅದ್ರ ಬಗ್ಗೆ ಬರೆದ್ರೆ ನಿಮಗೆ 10 ಮಾರ್ಕ್ಸಲ್ಲಿ 4 to 5 ಮಾರ್ಕ್ಸ್ ಬರುತ್ತೆ. ಸೊ ಡೋಂಟ್ ವರಿ ಅಬೌಟ್ ಇಟ್. ಸೊ ನೆಕ್ಸ್ಟ್ 8th B ಕ್ವಶನ್ ಏನಿದೆ, ಎಕ್ಸ್ಪ್ಲೈನ್ ಅಬೌಟ್ ಟ್ರಿಪ್ಸ್ ಅಗ್ರಿಮೆಂಟ್ ಇನ್ ಡೀಟೇಲ್ಸ್. ಟ್ರಿಪ್ಸ್, ವಾಟ್ ಈಸ್ ದ ಮೀನಿಂಗ್ ಆಫ್ ಟ್ರಿಪ್ಸ್? ಫುಲ್ ಫಾರ್ಮ್ ಆಫ್ ಟ್ರಿಪ್ಸ್. ನಿಮಗೆ ಫುಲ್ ಫಾರ್ಮ್ ಟ್ರಿಪ್ಸ್ ಅನ್ನೋದು ಫುಲ್ ಫಾರ್ಮ್ ಆಫ್ ಟ್ರಿಪ್ಸೇ ನಿಮಗೆ ಗೊತ್ತಿಲ್ಲ. ಸೊ ಇದು ಔಟ್ ಆಫ್ ಸಿಲೆಬಸ್ ಅಂತ ತಿಳ್ಕೊಂಡಿದ್ದೀರಿ. ವಾಟ್ ಈಸ್ ಅ ಟ್ರಿಪ್ಸ್? ಸೊ ಫಸ್ಟ್ ನೀವು ಎಕ್ಸಾಮಲ್ಲಿ ಮಾಡಿರ್ಬೇಕಂಥದ್ದು ಏನಂತಂದರೆ ಇದು ಟ್ರಿಪ್ಸ್ ಅನ್ನೋಕ್ಕಂಥದ್ದನ್ನು ತಿಳ್ಕೊಬೇಕು. ಫಸ್ಟ್ ಫುಲ್ ಫಾರ್ಮ್ ಮಾಡ್ಕೊಳ್ರಿ. ಏನು ಟ್ರಿಪ್ಸ್ ಅಂದರೆ ಟ್ರೇಡ್, ಇಲ್ಲೆಕ್ಚುವಲ್ ಇದು ನಿಮಗೆ ಸಿಲೆಬಸಲ್ಲಿದೆ. ಇಲ್ಲೆಕ್ಚುವಲ್ ಪ್ರಾಪರ್ಟೀಸ್ ಈ ಒಂದು ಸಿಲೆಬಸ್ಸಲ್ಲಿ ಇದೆ. ಬಟ್ ಇದು ಸಿಲೆಬಸ್ಸಲ್ಲಿ ಎಕ್ಸ್ಟ್ರಾ ಆ್ಯಡ್ ಆಗಿದೆ. ಸಿಲೆಬಸ್ಸಲ್ಲಿ IPS ಅನ್ನೋಕ್ಕಂತ ನಿಮಗೆ ಸಿಲೆಬಸ್ ಇದೆ ಅಲ್ರಿ. ಇಲ್ಲೆಕ್ಚುವಲ್ ಪ್ರಾಪರ್ಟೀಸ್ ಅನ್ನೋಕ್ಕಂಥದ್ದು ನಿಮಗೆ ಏನು ಸಿಲೆಬಸ್ಸಲ್ಲಿ ಇದೆ. ಬಟ್ ಇಲ್ಲಿ ಟ್ರಿಪ್ಸ್ ಅನ್ನೋಕ್ಕಂಥದ್ದು ಬಂದಿದೆ. ಬಟ್ ಇದು ಯಾವ ರೀತಿ ಅಂತಂದರೆ ಔಟ್ ಆಫ್ ಸಿಲೆಬಸ್ಸಾ ಅಥವಾ ಇನ್ ಸಿಲೆಬಸ್ ಅನ್ನೋಕ್ಕಂಥದ್ದು ಕ್ವಶನ್ ಕೇಳೋದಾದರೆ 50-50. ಯಾವ ರೀತಿ ರೀ? 50-50 ಸಿಲೆಬಸ್ಸಲ್ಲಿದೆ, 50 ಔಟ್ ಆಫ್ ಸಿಲೆಬಸ್ ಇದೆ. ಸೊ ಫೈನಲ್ ಹೇಳ್ಬೇಕಾದ್ರೆ ಇದೊಂದು ಅಪ್ಲೈಡ್ ಥರ ಕ್ವಶನ್, ಜನರಲ್ ಆಗಿ ಅಪ್ಲೈಡ್ ಥರ ಕ್ವಶನ್. ಅದೆಲ್ಲ ಬ್ಯಾಡ್ರಿ, ನಮಗೆ ಇದು ಸಿಲೆಬಸ್ಸಲ್ಲಿದೆಯಾ, ಔಟ್ ಆಫ್ ಸಿಲೆಬಸ್ಸಲ್ಲಿದೆಯಾ, ಗ್ರೇಸ್ ಮಾರ್ಕ್ಸ್ ಇದೆ, ಇದೊಂದು ನಮಗೆ ಹೇಳ್ರಿ ಅಂತ ನೀವು ಹೇಳ್ತೀರ, ನನಗೆ ಗೊತ್ತು. ಸೊ ನೋಡಿ, ಇದಕ್ಕೆ 10 ಮಾರ್ಕ್ಸ್ ಇದೆ. ನೀವು ಇದು ಟ್ರಿಪ್ಸ್ ಬಗ್ಗೆ ಏನೇ ಬರೆದು ಬರ್ರಿ ಅದರೊಳಗಡೆ, ಅಂದರೆ ಜಸ್ಟ್ ಟಚ್ ಮಾಡಿ ಬರ್ರಿ ಕ್ವಶನ್ ಸಾಕು. ನಿಮಗೆ 6 ಮಾರ್ಕ್ಸ್ವರೆಗೂ ನಿಮಗೆ ಕೊಡ್ತಾರೆ. ಈ ವ್ಯಾಲ್ಯೂಷನಲ್ಲಿ ನಿಮಗೆ ಬರುತ್ತೆ. ಟ್ರಿಪ್ಸ್ ಬಗ್ಗೆ ಜಸ್ಟ್ ನೀವು ಕ್ವಶನ್ ಟಚ್ ಮಾಡಿ ಬಂದರೆ ಸಾಕು, ಹಾಫ್ ಪೇಜ್ ಬರೋದು ಬರ್ರಿ ಸಾಕು. ಇದು ಸಿಲೆಬಸ್ಸಲ್ಲೂ ಇದೆ. ಅಲ್ಲಿ ಏನಾಗಿದೆ, ಸಿಲೆಬಸ್ ಪ್ಲಸ್ ಔಟ್ ಆಫ್ ಸಿಲೆಬಸ್ ಎರಡೂ ಮಿಕ್ಸ್ ಆಗಿದೆ. ಸೊ ಹಾಗಾಗಿ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಬರುತ್ತೆ. ಬಟ್ ನೀವಲ್ಲಿ ಏನಾದರೂ ಒಂದು ಸ್ವಲ್ಪ ಟಚ್ ಮಾಡಿ ಬಂದಿರಬೇಕು. ಜಸ್ಟ್ IPS ಬಗ್ಗೆ ಅಂದರೆ ಅದು ಇಂಟೆಲೆಕ್ಚುವಲ್ ಪ್ರಾಪರ್ಟೀಸ್ ಬಗ್ಗೆ ಸುಮ್ಮನೆ ಅದರದ್ದು ಟೈಪ್ಸ್ ಏನೋ ಒಂದು ಅದ್ರ ರಿಲೇಟೆಡ್ ರೀ ಏನೋ ಒಂದು ಬರೆದು ಬಂದರೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಅಟ್ಲೀಸ್ಟ್ 8th B ಅಂತ ಕ್ವಶನ್ ಬರೆದ್ಬಿಟ್ಟು ಆನ್ಸರ್ ಅಂತ ಬರೆದು ಒಂದು ಎರೋ ಮಾರ್ಕ್ ಹಾಕಿದರೆ ಅಲ್ಲಿ ಕೂಡ ನಿಮಗೆ ಮಿನಿಮಮ್ 4 to 5 ಮಾರ್ಕ್ಸ್ವರೆಗೂ ಗ್ರೇಸ್ ಮಾರ್ಕ್ಸ್ ಬರುತ್ತೆ. ಅರ್ಥ ಆಯಿತು ಅಂದ್ಕೊಳ್ತೇನೆ. ಸೊ ಈಗ ಮಾಡ್ಯೂಲ್ 5 ಹೋಗೋಣ. ಮಾಡ್ಯೂಲ್ 5ಅಲ್ಲಿ ಜಾಸ್ತಿ ಕೇಳಿರೋ ಕ್ವಶನ್ ಏನಂತಂದರೆ 10th A ಆ್ಯಂಡ್ 10th B. ಇದು ಏನಿದು 10th A 10th B ಕ್ವಶನ್ ಫಸ್ಟ್ ಓದ್ತೇನೆ. ಸೊ ಅದು ನಿಮ್ಮದು 9th B ಏನಿತ್ತು ಅದು ನನಗೆ ಇನ್ನೂ ಕೂಡ ಗೊತ್ತಿಲ್ಲ. ಅದು ಸಿಲೆಬಸಲ್ಲಿತ್ತು, ಔಟ್ ಆಫ್ ಸಿಲೆಬಸ್. ನನಗೆ ಕಮೆಂಟಲ್ಲಿ ಬಂದಿರೋದು ಕ್ವಶನ್ಸ್ ಯಾವುದು ಅಂತಂದರೆ 8th A 8th B ಇದ್ರ ಬಗ್ಗೆ ಕ್ಲಾರಿಟಿ ಕೊಡು ಅಂತ ಹೇಳಿದ್ರು. ಈಗ 8th A 8th B ಕೊಟ್ಟೆ. ಮತ್ತು ಅಲ್ಲಿ ಮಾಡ್ಯೂಲ್ 5ಇಂದ 10th A 10th B ಕೇಳಿದರು. 9th B ಕೇಳಿಲ್ಲ, ಮತ್ತು ಅದು 9th B ಕ್ವಶನ್ಸ್ ಕೂಡ ಯಾರೂ ಮೆನ್ಷನ್ ಮಾಡಿಲ್ಲ. ಈ ಒಂದು ಕಮೆಂಟಲ್ಲಿ 9th B ಕ್ವಶನ್ಸ್ ಕೂಡ ಮೆನ್ಷನ್ ಮಾಡಿರಿ. ಅದು ಸಿಲೆಬಸ್ ಔಟ್ ಆಫ್ ಸಿಲೆಬಸ್ ಏನಕ್ಕಂತ ನಾನು ನಿಮಗೆ ಹೇಳ್ತೇನೆ. ಸೊ ಈಗ ನಾನು ಜಸ್ಟ್ ಗೊತ್ತಿರೋದು 8th A 8th B ಗೊತ್ತಿತ್ತು, ಅದು ಹೇಳಿದೆ. 10th A 10th B ಏನಿದೆ ಅದು ಕೂಡ ಒಂದು ಏನು ಕ್ವಶನ್ ಮೆನ್ಷನ್ ಮಾಡಿದ್ರು ಆ ಒಂದು ಕ್ವಶನ್. ಈಗ ಫಸ್ಟ್ 10th A ನೋಡೋಣ. ಸೊ ವಾಟ್ ಆರ್ ದ ರೈಟ್ಸ್ ಆಫ್ ದಿ ಓನರ್ ಆಫ್ ಡಿಸೈನ್ಸ್ ಎಕ್ಸ್ಪ್ಲೈನ್. ಈಸ್ ದಿಸ್ ಇನ್ ಸಿಲೆಬಸ್ ಆರ್ ಔಟ್ ಆಫ್ ಸಿಲೆಬಸ್? ಸೊ ಕ್ವಶನ್ ಇದು ಸಿಲೆಬಸ್ಸಲ್ಲಿದೆ, ಔಟ್ ಆಫ್ ಸಿಲೆಬಸ್ ಅಂತ ಕೇಳಿದ್ರೆ ಎಸ್ ಇಟ್ ಈಸ್ ಇನ್ ಸಿಲೆಬಸ್. ವೇರ್? ಇನ್ಸೈಡ್ ಆಫ್ ದಿ ಇಂಡಸ್ಟ್ರಿಯಲ್ ಡಿಸೈನ್ಸ್. ಸೊ ಇಂಡಸ್ಟ್ರಿಯಲ್ ಡಿಸೈನ್ಸ್ ಅನ್ನಕ್ಕಂಥ ಒಂದು ಕಾನ್ಸೆಪ್ಟ್, ಒಂದು ಟಾಪಿಕ್ ಏನಿದೆ ಅದರ ಒಳಗಡೆ ಡೀಪ್ ಅಂದರೆ ಅದರ ಒಳಗಡೆನೇ ಬರುತ್ತೆ ಇದು. ಈಗ ಹೇಗೆ ನಿಮ್ಮ ಒಂದು ಸೌಂಡ್ ರೆಕಾರ್ಡಿಂಗ್ಸ್ ಇನ್ಸೈಡ್ ಆಫ್ ಕಾಪಿರೈಟ್ಸ್
ಕ್ಲಾಸಸ್ ಆಫ್ ಟಾಪಿಕ್ಸ್ ಏನು ಬಂದಿತ್ತು ಅದರ ಥರನೇ ಇದೂ ಓನರ್ ಆಫ್ ಡಿಸೈನ್ಸ್, ರೈಟ್ಸ್ ಆಫ್ ಓನರ್ ಆಫ್ ಡಿಸೈನ್ಸ್. ಮತ್ತು ಇದು ಏನು ಬರೀಬೇಕು ಏನು ಭಾಳ ಸ್ಟೂಡೆಂಟ್ಸ್ಗಳಿಗೆ ಗೊತ್ತಾಗಿಲ್ಲ. ನೋ ವರಿ ಅಬೌಟ್ ಇಟ್. ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಅಂತ ಕೇಳಿದ್ರೆ 50-50 ಗ್ರೇಸ್ ಮಾರ್ಕ್ಸ್. ಆ ರೀತಿ ಗ್ರೇಸ್ ಮಾರ್ಕ್ಸ್ ಬರೋಲ್ಲ. ಜಸ್ಟ್ ನೀವು ಅದ್ರ ಬಗ್ಗೆ ಏನಾದರೂ ಬರೆದಿರಬೇಕು. ಮತ್ತು ಜಸ್ಟ್ ಕ್ವಶನ್ ಬರೆದ್ಬಿಟ್ಟು ಆನ್ಸರ್ ಅಂತ ಬರೆದು ನೀವು ಅಲ್ಲಿ ಬರೆದ್ರೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗೋಲ್ಲ. ಸೊ 10th ಒಟ್ಟು ಇದು ಇವ್ಯಾಲ್ಯೂಟ್ ಯಾವ ರೀತಿ ಆಗುತ್ತೆ ಅಂತಂದರೆ, ಓನರ್ ಆಫ್ ಡಿಸೈನ್ಸ್ ಅಂದರೆ ರೈಟ್ಸ್ ಆಫ್ ಓನರ್ ಆಫ್ ಡಿಸೈನ್ಸ್ ಇದು ಅಂತಂದರೆ, ನೀವು ನಿಮ್ಮ ಒಂದು ಜನರಲ್ ಥಿಂಕ್ ಮಾಡಿ ಅದ್ರ ರಿಲೇಟೆಡ್ ಒಂದು ಪೇಜ್ ಅಥವಾ 1.5 ಪೇಜ್ ಬರೆದು ಬಂದಿರಬೇಕು. ಅಂದರೆ ಔಟ್ ಆಫ್ 10 ನಿಮಗೆ 6 to 7 ಮಾರ್ಕ್ಸ್ ಬರುತ್ತೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಆನ್ಸರ್ ನಿಮಗೆ ಹೇಳ್ತೇನೆ, ಯಾವ ರೀತಿ ಅಂತಕ್ಕಂಥದ್ದು ಒಂದು ಐಡಿಯಾ, ಅಂದರೆ ನಿಮಗೆ ಕಾನ್ಸೆಪ್ಟ್ ಯಾವ ರೀತಿ ಅಂದರೆ ನೀವು ಕೂಡ ಬರೆದಿರ್ತೀರಿ ಅಂತ ನಾನು ಅಂದ್ಕೊಳ್ತೇನೆ. ರೈಟ್ಸ್ ಆಫ್ ಓನರ್ ಆಫ್ ದ ಡಿಸೈನ್ಸ್ ಏನಿದೆ, ಈಗ ನೀವು ಎಕ್ಸಾಂಪಲ್ ನೀವು ಏನೋ ಒಂದು ಡಿಸೈನ್ನ ಮಾಡಿದ್ದೀರಿ, ನಿಮ್ಮದೇ ಆಗಿರಕ್ಕಂಥ ಸ್ಕಿಲ್ಸು, ನಿಮ್ಮದೇ ಆಗಿರಕ್ಕಂಥ ಒಂದು ಸ್ವಂತ ಡಿಸೈನೇ, ಅದು ಪ್ರಾಡಕ್ಟ್ ಆಗಿರ್ಬೋದು, ಒಂದು ಮೊಬೈಲ್ ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ. ಆ ಒಂದ್ರದ್ದು ಡಿಸೈನ್ದು ನೀವು ಏನೊಂದು ರೈಟ್ಸ್ ಇದೆ, ನಿಮಗೆ ರೈಟ್ಸ್ ಬರಲಿಕ್ಕೆ ಯಾವ ರೀತಿ ಬರುತ್ತೆ, ನೀವು ಫಸ್ಟ್ ಫಿಲ್ಲಿಂಗ್ ದ ಅಪ್ಲಿಕೇಶನ್, ಅವು ನಿಮಗೆ ಪ್ರೊಸೀಜರ್ ಇದ್ದಾವೆ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ. ಅಕ್ಸೆಪ್ಟೆನ್ಸ್ ರಿಜಿಸ್ಟ್ರೇಷನ್ಸ್, ಆಮೇಲೆ ಇವೇನ್ ಸೋನ್ ವಗೇರ ಆ ಥರ ಇದೆ. ಸೊ ಒಟ್ಟಿನಲ್ಲಿ ಈ ಇದ್ರ ಬಗ್ಗೆ ಬರಬೇಕು ಡಿಸೈನ್ಸ್ ರೈಟ್ಸ್ ಬಗ್ಗೆ. ಅಥವಾ ನೀವು ಒಂದು ಎಕ್ಸಾಂಪಲ್ ಮುಖಾಂತರ ತೊಗೋಬೋದು. ಯಾವ ಒಂದು ಎಕ್ಸಾಂಪಲ್ ತೊಗೋಬೋದು, ನಿಮಗೆ ಆ್ಯಪಲ್ ವರ್ಸಸ್ ಸ್ಯಾಮ್ಸಂಗ್ದು ಒಂದು ಕೇಸ್ ಸ್ಟಡಿ ಇದೆ ಅಲ್ಲ ನಿಮ್ಮ ಸಿಲೆಬಸಲ್ಲಿ. ಸೊ ಆ ಒಂದು ಕೇಸ್ ಸ್ಟಡಿನೇ ಆ್ಯಪಲ್ ವರ್ಸಸ್ ಸ್ಯಾಮ್ಸಂಗ್ ನೀವು ಬರೆದು ಬಂದರೆ ಸಾಕ್ರಿ, ಇದಕ್ಕೆ 7 ಮಾರ್ಕ್ಸ್ ಬರುತ್ತೆ. ರೈಟ್ಸ್ ಆಫ್ ಓನರ್ ಡಿಸೈನ್ಸ್ ಬಗ್ಗೆ ಒಂದು 4 ಪಾಯಿಂಟ್ಸ್ ಬರೋದು ಸುಮ್ಮನೆ ಈ ಥರ ರೈಟ್ಸ್ ಹಿಂಗೆ, ಈ ಥರ ರೈಟ್ಸ್ ಇದೆ, ಓನ್ ರೈಟ್ಸ್, ಕ್ರಿಯೇಟರ್ಸ್, ವರ್ಕರ್ಸ್, ಸೊ ಒರಿಜಿನಲ್, ಡೂಪ್ಲಿಕೇಟ್, ಏನೋ ಅಂದರೆ ಅದ್ರ ರಿಲೇಟೆಡ್ ನೀವು ಎಕ್ಸಾಕ್ಟ್ ಅಂತಿಲ್ಲ, ಅದ್ರ ರಿಲೇಟೆಡ್ ಬರೆದು ಬಂದರೆ ನಿಮಗೆ ಆರಾಮ್ಸೆಯಾಗಿ 7 ಮಾರ್ಕ್ಸ್ ಬರುತ್ತೆ. ಸೊ ಅಲ್ಲಿ ಎಕ್ಸಾಂಪಲ್ ಆಗಿ ಹೇಳಿದ್ನಲ್ಲ, ಇದೇ ತೊಗೊಂಡು ನೀವು ಯಾರಾದರೂ ಥಿಂಕ್ ಮಾಡಿ ಇದೇ ಎಕ್ಸಾಂಪಲ್ ತೊಗೊಂಡಿದ್ರೆ ಭಾರಿ ಬೆಸ್ಟ್ ನೋಡಿ ಹೇಳ್ತೀನಿ, 7 ಮಾರ್ಕ್ಸ್ ಪಕ್ಕ ಬರುತ್ತೆ ನಿಮಗೆ. ಯಾವ್ದು ಎಕ್ಸಾಂಪಲ್, ಆ್ಯಪಲ್ ವರ್ಸಸ್ ಸ್ಯಾಮ್ಸಂಗ್. ಇಲ್ಲಿ ಡಿಸೈನ್ ಬಗ್ಗೆನೇ ಅವರಿಬ್ಬರ ಮಧ್ಯೆ ಒಂದು ಕೇಸ್ ಸ್ಟಡಿ ನಡೆದಿತ್ತು. ಆ್ಯಪಲ್ ಅವ್ರದ್ದು ಏನು ಮ್ಯಾನುಫ್ಯಾಕ್ಚರಿಂಗ್ ಇತ್ತು, ಆ ಒಂದು ಮೊಬೈಲ್ದು ಡಿಸೈನ್, ಮ್ಯಾನುಫ್ಯಾಕ್ಚರಿಂಗ್, ಅಲ್ಲಿರಕ್ಕಂಥ ಆಪ್ರೇಟರ್ಸ್, ಅಂದರೆ ಇನ್ಸೈಡ್ ಜೂಮಿಂಗ್, ಅದು ಏನೇನೋ ಇದೆ ನಿಮಗೆ ಗೊತ್ತದು. ಸೊ ಈ ರೀತಿ ಒಂದು ಕೇಸ್ ಸ್ಟಡಿನ ನೀವು ಅಲ್ಲಿ ಒಂದು 4 ಪಾಯಿಂಟ್ಸ್ ಬೇಕು, ಡಿಸೈನ್ ಬಗ್ಗೆ ಒಂದು 4 ಪಾಯಿಂಟ್ಸ್ ಬರೆದ್ಬಿಟ್ಟು ನೆಕ್ಸ್ಟ್ ಆ್ಯಪಲ್ ವರ್ಸಸ್ ಸ್ಯಾಮ್ಸಂಗ್ ಎಕ್ಸಾಂಪಲ್ ಅಂತ ಒಂದು ಟೈಟಲ್ ಹಾಕಿ ಅದ್ರ ಕೆಳಗಡೆ ಇದ್ರ ಬಗ್ಗೆ ನೀವು ಆ್ಯಪಲ್ ವರ್ಸಸ್ ಸ್ಯಾಮ್ಸಂಗ್, ಸೊ ಕೇಸ್ ಏನಾಯಿತು, ಯಾವಾಗಾಯಿತು, ಏನಾಯಿತು, ಇದರ ಬಗ್ಗೆ ಬರೆದ್ರೆ ಸಾಕು, ನಿಮಗೆ 7 ಮಾರ್ಕ್ಸ್. ಓಕೆ ಫೈನ್. ಇಷ್ಟು ನೀವು ಅದ್ರ ಬಗ್ಗೆ ಏನು ರಿಲೇಟೆಡ್ ಬರೆದ್ರೆ 7 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಕಮ್ಮಿಂಗ್ ಟು 10th B, ಅಸೈನ್ಮೆಂಟ್ ಆಫ್ ಡಿಸೈನ್ ರೈಟ್ಸ್. ಅಸೈನ್ಮೆಂಟ್ ಆಫ್ ಡಿಸೈನ್ ರೈಟ್ಸ್ ಏನ್ರಿ ಬರೀಬೇಕಿದು? ಅಸೈನ್ಮೆಂಟ್ಸ್ ಏನಿರುತ್ತೆ ಡಿಸೈನ್ ಮಾಡಲಿಕ್ಕೆ ಅಂದರೆ ಒಂದು ಪ್ರೊಸೀಜರ್ ಈ ರೀತಿ. ಅದೇ ಡಿಸೈನ್ ರೈಟ್ಸ್ ಸುಮ್ಮನೆ ನೀವು ಏನೂ ಇಲ್ಲದೆ ಡಿಸೈನ್ ರೈಟ್ಸ್ಗಳ ಬಗ್ಗೆ ಬರೆದು ಬಂದರೆ ನಿಮಗೆ ಇಲ್ಲಿ 50 ಮಾರ್ಕ್ಸ್ ಪಕ್ಕ ಬರುತ್ತೆ. 50% ಅಂದರೆ ನೀವು ಮತ್ತು 50 ಮಾರ್ಕ್ಸ್ ಬರುತ್ತೆ ಅಂತ ತಿಳ್ಕೊಬೇಡ್ರಿ. ಔಟ್ ಆಫ್ 10 50% ಅಂದರೆ 5 to 6 ಮಾರ್ಕ್ಸ್. ಏನೋ ಒಂದು ಡಿಸೈನ್ ರೈಟ್ಸ್ ಬಗ್ಗೆ, ಸಪೋಸ್ ನೀವು ಇಂಡಸ್ಟ್ರಿಯಲ್ ಡಿಸೈನ್ದ ಬಗ್ಗೆ ನೀವು ಬರೆದ್ಬಿಟ್ಟು ಅದರೊಳಗಡೆ ಇರತಕ್ಕಂಥ ರೈಟ್ಸ್ ಕೂಡ ಬರೆದ್ರೆ ಅದಕ್ಕೂ ಕೂಡ 5 ಮಾರ್ಕ್ಸ್. ಒಟ್ಟಿನಲ್ಲಿ ಇದು ಏನಾಗಿದೆ ರೀ, 4th ಮಾಡ್ಯೂಲ್ 8th A ಆ್ಯಂಡ್ 8th B. 8th A ಅನ್ನೋದೇನಿದೆ ಅದು ಇಲ್ಲಿ ನಾನು ನಿಮಗೆ ಆ್ಯಕ್ಚುಲಿ ಒಂದು ಕ್ಲಿಯರಾಗಿ ಹೇಳ್ತೇನೆ, ಇದು ನಿಮ್ಮ ಸಿಲೆಬಸ್ಸಲ್ಲಿ ಇದೆ, ಬಟ್ ಅವರು ನಿಮ್ಮ ಸಿಲೆಬಸ್ಸಲ್ಲಿ ಇರತಕ್ಕಂಥ ಟಾಪಿಕ್ಸ್ ಒಳಗಡೆ ಸಬ್ ಟಾಪಿಕ್ಸ್ ಕ್ವಶನ್ಸ್ ಕೊಟ್ಟಿದ್ದಾರೆ. ಅರ್ಥ ಆಯಿತು ಅಂದ್ಕೊಳ್ತೇನೆ. ಇದಕ್ಕೆ ಸಿಂಪಲಾಗಿ ನಿಮಗೆ ಅರ್ಥ ಮಾಡಿಸ್ಬೇಕು ಎಕ್ಸಾಂಪಲ್ ಕೊಡೋದಂದರೆ, ಇವಾಗ VTU ಅನ್ನೋಕ್ಕಂಥ ಒಂದು ಕ್ವಶನ್, ಒಂದು ಎಕ್ಸಾಂಪಲ್ ಕೊಡ್ತಿದ್ದೇನೆ. ನೀವು ಏನು ಮಾಡಿರ್ತಾರೆ, ಬರೀ ಜಸ್ಟ್ VTU ಬಗ್ಗೆನೇ ನೋಡ್ಕೊಂಡು ಹೋಗಿರ್ತಾರೆ. ಅಂದರೆ VTU ಇದು ವಿಶ್ವೇಶ್ವರ ಟೆಕ್ನಾಲಜಿ ಯೂನಿವರ್ಸಿಟಿ, ಮೋಸ್ಟ್ ಬಿಗ್ ಯೂನಿವರ್ಸಿಟಿ ಇನ್ ಕರ್ನಾಟಕ, ಸೊ ಈ ರೀತಿ. ಬಟ್ ಅಲ್ಲಿ ನಿಮಗೆ ಯಾವ ರೀತಿ ಕ್ವಶನ್ ಕೇಳಿದ್ರೆ ಅಂದರೆ ಇನ್ಸೈಡ್ ಆಫ್ VTU ಅಂದರೆ
ನಿಮ್ಮ ಕಾಲೇಜಸ್ಗಳು ಯಾವುದ್ಯಾವುದಾಗಿರ್ಬೋದು, ಯಾವುದೇ ವಾಟ್ ಎವರ್ ಇಟ್ ಮೇ ಬಿ. ಸೊ ಎಕ್ಸ್ ಆ್ಯಂಡ್ ಎಕ್ಸ್ ಕಾಲೇಜಸ್ ಅದ್ರ ಬಗ್ಗೆ ಕೇಳೋದು. ಅರ್ಥ ಆಯ್ತು ಅಂದ್ಕೊಳ್ತೀನಿ. ಇದು ಕ್ವಶನ್ ಯಾವ ರೀತಿ ಕೊಟ್ಟಿದ್ದಾರೆ ಅನ್ನಕ್ಕಂಥದ್ದು ನಿಮ್ಮ ಟಾಪಿಕ್ಸ್ ಏನಿದೆ ಅದ್ರ ಒಳಗಡೆ ಇರಕ್ಕಂಥದ್ದನ್ನು ಕೇಳಿದ್ದಾರೆ. ಮೇನ್ ಟಾಪಿಕ್ಸ್ದು ಒಳಗಡೆ ಈಗ ಹೇಳಿದ್ನಲ್ಲ, ವಿ ಟಿ ಯುದು ನಿಮಗೆ ಸಿಲೆಬಸಲ್ಲಿ ಕೊಟ್ಟಿರೋದು ವಿ ಟಿ ಯು ಬಗ್ಗೆ ಒಂದು ಬರೀರಿ ಅಂತ ನಿಮಗೆ ಸಿಲೆಬಸಲ್ಲಿ ಕೊಟ್ಟಿದ್ದಾರೆ. ಬಟ್ ಅವರು ಎಕ್ಸಾಮಲ್ಲಿ ಕೇಳಿರೋ ಕ್ವಶನ್ ಹೆಂಗಂತಂದರೆ ಇನ್ಸೈಡ್ ಆಫ್ ವಿ ಟಿ ಯು, ಅಂದರೆ ವಿ ಟಿ ಒಳಗಡೆ ಇನ್ನು ಅಂದರೆ ಅಂಡರ್ ವಿ ಟಿ ಯು ಯಾವ್ಯಾವ ಕಾಲೇಜ್ಗಳು ಬರುತ್ತೆ ಅದ್ರ ಬಗ್ಗೆ ಕೇಳಿದರೆ ಇದು ಯಾವ ರೀತಿ ಆಗೈತೆ ಅಂದರೆ ಇದು ಏನು ಮಾಡಲಿಕ್ಕೆ ಅಂತ ಗೊತ್ತಾಗ್ತಿಲ್ಲ. ಬಟ್ ಇದು ಗ್ರೇಸ್ ಮಾರ್ಕ್ಸೂ ಬರ್ಬೋದು, ಬರದೇ ಇರ್ಬೋದು. ಬಟ್ ಅದ್ರ ಬಗ್ಗೆ ಏನಾದರೂ ಟಚ್ ಮಾಡಿದರೆ ಪಕ್ಕ ಗ್ರೇಸ್ ಮಾರ್ಕ್ಸ್ ಥರ ಬರುತ್ತೆ. ಗ್ರೇಸ್ ಮಾರ್ಕ್ಸ್ ಅಂದರೆ ಟೋಟಲಿ ಗ್ರೇಸ್ ಮಾರ್ಕ್ಸ್ ಅಲ್ಲ, ಎಟ್ಲೀಸ್ಟ್ ಅದ್ರ ಬಗ್ಗೆ ಕಾನ್ಸೆಪ್ಟ್ ಬಗ್ಗೆ ಏನಾದರೂ ಒಂದು ಜಸ್ಟ್ ಟಚ್ ಮಾಡಿ, ಏನೇ ವಾಟ್ ಎವರ್ ಇಟ್ ಮೇ ಬಿ ಅದ್ರ ಬಗ್ಗೆ ಏನೋ ಬರೀ ಆ ರೈಟ್ಸ್, ಈ ರೈಟ್ಸ್, ಅಟ್ ಡಿಸೈನ್, ದಿಸ್ ಡಿಸೈನ್, ಆ್ಯಪಲ್ ವರ್ಸಸ್ ಸ್ಯಾಮ್ಸಂಗ್, ಏನೋ ಒಂದು ಎಕ್ಸಾಂಪಲ್ ತೊಗೊಂಡು ಏನೇ ಒಂದು ಮಾಡಿ ಒಟ್ಟು ಡಿಸೈನ್ ರೈಟ್ಸ್ ಬಗ್ಗೆ ನೀವು ಬರೆದು ಬಂದ್ರಿ ಅಂತಂದರೆ ಸೊ 6 to 7 ಮಾರ್ಕ್ಸ್ ಪಕ್ಕ ಬರುತ್ತೆ. ಸೊ ಹೇಳಿದ್ದೀನಿ, ಇದು ಕಂಪ್ಲೀಟ್ ಔಟ್ ಆಫ್ ಸಿಲೆಬಸ್ ಇಲ್ಲರಿ. ಇವರು ಯಾವ ರೀತಿ ತೆಗೆದಿದ್ದಾರೆ ಕ್ವಶನ್ ಪೇಪರು ಅಂತಂದರೆ ನಿಮ್ಗೆ ಹೇಳ್ಬೇಕಂದ್ರೆ ನಾಟ್ ಎಟ್ ಆಲ್ ಔಟ್ ಆಫ್ ಸಿಲೆಬಸ್, 50-50. ಹೇಳಿದ್ನಲ್ಲ, ವಿ ಟಿ ಅನ್ನಕ್ಕಂತ ನಿಮಗೆ ಒಂದು ಸಿಲೆಬಸ್ ಕೊಟ್ಟಿದ್ದಾರೆ, ಒಂದು ಟಾಪಿಕ್ ಕೊಟ್ಟಿದ್ದಾರೆ, ಓದ್ಕೊಳ್ರಿ ಅಂತೇಳಿ. ನೀವು ವಿ ಟಿ ಯು ಬಗ್ಗೆನೇ ಓದ್ಕೊಂಡಿರ್ತಾರೆ, ವಿ ಟಿ ಕಾಲೇಜ್ಗಳು ಒಂದೇ ಓದ್ಕೊಂಡಿರ್ತೀರಿ. ಸೊ ಅವರು ಅದೇ ಕೊಟ್ಟಿದ್ದಾರೆ ಅಂದಮೇಲೆ ನೀವು ಅದೇ ಓದ್ಕೋತೀರಿ. ಬಟ್ ಅಲ್ಲಿ ಎಕ್ಸಾಮಲ್ಲಿ ಅವ್ರು ಏನು ಟ್ವಿಸ್ಟ್ ಮಾಡಿ ಯಾವ ರೀತಿ ಕೇಳ್ಯಾರಂದರೆ ಅಂಡರ್ ವಿ ಟಿ ಯು ಕಾಲೇಜಸ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರಿ. ಎಷ್ಟು ಕಾಲೇಜಸ್ಗಳಿದ್ದಾವೆ ಅಂಡರ್ ವಿ ಟಿ ಯು, ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಅಂಡರ್ ವಿ ಟಿ ಯು, ಈ ರೀತಿ ಅನ್ನಕ್ಕಂಥದ್ದನ್ನು ಕ್ವಶನ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಸಿಂಪಲಾಗಿ ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ. ಇಂಡಸ್ಟ್ರಿಯಲ್ ಡಿಸೈನ್ ಒಳಗಡೆ ಇದು ಓನರ್ ಆಫ್ ರೈಟ್ಸ್ ಆಫ್ ಓನರ್ ಡಿಸೈನ್ ಅನ್ನಕ್ಕಂಥದ್ದು ಒಂದು ಡೀಪಾಗಿ ಬರುತ್ತೆ. ಇದೆಲ್ಲ ಥಿಂಕ್ ಮಾಡಿ. ಸೊ ಎಕ್ಸಾಕ್ಟ್ ಆನ್ಸರ್ ಬರೀಬೇಕಂತ ಇಲ್ಲ, ಜಸ್ಟ್ ಏನೋ ಒಂದು ಗೀಚ್ ಬರ್ರಿ, ಅದ್ರ ಬಗ್ಗೆ ಏನೋ ಒಂದು ಬರೆದು ಒಂದು ಪೇಜ್ ಫುಲ್ ಮಾಡಿ ಬರ್ರಿ ಸಾಕು. 10ಕ್ಕೆ 10 ಸಿಗಲ್ಲ. ಅದು ಹೇಳಿದ್ನಲ್ಲ, ಬಿಟ್ವೀನ್ 5 to 6-7 ಮಾರ್ಕ್ಸ್ ಒಳಗಡೆ ಬಿಟ್ವೀನ್ ಇಷ್ಟರಲ್ಲೇ ಬರುತ್ತೆ. ಸೊ ಐ ಹೋಪ್ ನಿಮ್ಗೆ ಅರ್ಥ ಇದೆ ಅಂದ್ಕೊಳ್ತೇನೆ. ಬಟ್ 9th ಬಿ ಏನು ಕ್ವಶನ್ ನನಗೆ ಗೊತ್ತಿಲ್ಲ. ಸೊ ಪ್ಲೀಸ್ ಆ 9th ಬಿ ಕ್ವಶನ್ ಕೂಡ ನೀವು ಕಮೆಂಟಲ್ಲಿ ತಿಳಿಸಿದ್ರಿ ಅಂತಂದರೆ ನಾನು ಅದು ಕೂಡ ಏನು ಸಿಲೆಬಸ್ ಔಟ್ ಆಫ್ ಸಿಲೆಬಸ್ ಯಾವ ರೀತಿ ಅನ್ನಕ್ಕಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಐ ಹೋಪ್ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ತು ಅಂದ್ಕೊಳ್ತೇನೆ. ಸೊ ಇದನ್ನು ತಲೆಯಿಂದ ತೆಗೆದಾಕ್ಬಿಡ್ರಿ. ಸೊ ಅದ್ರ ಬಗ್ಗೆ ಇದು ಔಟ್ ಆಫ್ ಸಿಲೆಬಸ್ ಪ್ಲಸ್ 50-50 ಇದೆ. ಹೇಳಿದ್ನಲ್ಲ, ಒಂದು ಎಕ್ಸಾಂಪಲ್ ಕೊಟ್ಟು ವಿ ಟಿ ಯು ಅಂತ ಟಾಪಿಕ್ ಕೊಟ್ಟು ಅದು ಕೇಳಿದರೆ, ಸೊ ಅದು ಅಂಡರ್ ವಿ ಟಿ ಯು ಅನ್ನೋಕ್ಕಂಥ ಕಾಲೇಜ್ಗಳ ಬಗ್ಗೆ ಕೇಳಿದ್ದಾರೆ. ಈ ರೀತಿ ಆಗಿರಕ್ಕಂಥದ್ದು ಇಲ್ಲಿ ಸಿಚುವೇಷನು. ಐ ಹೋಪ್ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗ್ತೆ ಅಂತ ಅಂದ್ಕೊಳ್ತೇನೆ. ಸೊ ನೆಕ್ಸ್ಟ್ 9th ಬಿ ಕೂಡ ಸ್ವಲ್ಪ ಕಮೆಂಟಲ್ಲಿ ತಿಳಿಸ್ರಿ, ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೇನೆ. ಇನ್ನೂ ಅದು ಕೂಡ ನನಗೆ ಗೊತ್ತಿಲ್ಲ, ಜಸ್ಟ್ ಈ ಒಂದು 4 ಕ್ವಶನ್ ಅವರು ಇದು ಮಾಡಿದರು. ಸೊ ಹಾಗಾಗಿ ಅದನ್ನು ಹೇಳಿದೆ. ಸೊ ಯಾವುದೇ ರೀತಿಯಲ್ಲಿ ಕೂಡ ಇದ್ರ ಬಗ್ಗೆ ವರಿ ಮಾಡ್ಕೊಳ್ಬೇಡ್ರಿ. ಸೊ ಅದ್ರ ರಿಲೇಟೆಡ್ ಏನಾದರೂ ಬರೋದು ಬಂದರೆ ಕೂಡ ನಿಮಗೆ ಆರಾಮ್ಸೆ 5 to 7 ಮಾರ್ಕ್ಸ್ ಒಳಗಡೆ ಮಾರ್ಕ್ಸ್ ಸಿಗುತ್ತೆ. ಯಾಕಂದರೆ ಅದಕ್ಕೆ ರಿಲೇಟೆಡ್ ಆದರೂ ಏನೋ ಒಂದು ಟ್ರೈ ಮಾಡಿ ಬರ್ದಿರಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಪೇಪರ್ ಅಥವಾ ಇನ್ನೊಂದು 2 ಪೇಪರ್ ಇರ್ಬೋದು ನಿಮಗೆ. ಸೊ ಅವು ಪೇಪರ್ಗಳು ಕೂಡ ಚೆನ್ನಾಗಿ ಬರೀರಿ, ಇದರ ಬಗ್ಗೆ ಟೆನ್ಷನ್ ತೆಗೆದಾಕ್ರಿ. ಸೊ ಲೆಟ್ಸ್ ಹೋಪ್ ಫಾರ್ ಬೆಸ್ಟ್. ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.